ಹಾಯ್ ಫ್ರೆಂಡ್ಸ್, ಇವತ್ತೆಲ್ಲ ನಿಮಗೆ ಟೆಂಪಲ್ ಡಿಸೈನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಇಲ್ಲಿ 6 ಕಂಬ ಆದಮೇಲೆ 3 ಚೈನ್ ಹಾಕ್ಕೊಂಡು 4 ಕಂಬ ಹಾಕ್ಕೋಬೇಕು. ಆರ್ಚ್ ಮುಗ್ದಾದ್ಮೇಲೆ ಇವಾಗ ಏನು ಮಾಡಬೇಕು ಅಂತ ಅಂದರೆ, ನಾವು ಅದೇ ಥರ 6 ಕಂಬ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೊತ ಹೋಗಬೇಕು. ನೋಡಿ, ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಪಕ್ಕದಲ್ಲಿ ಹೋಗಿ ದಾರನ ತಂದು 2ರಿಂದ 1, 2ರಿಂದ 1. ಸೊ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲಿ ಹೋಗಿ ದಾರನ ತಂದು 2ರಿಂದ 1, 2ರಿಂದ 1. ಮತ್ತು ಇದು 4ನೇದು ದಾರ ತಂದು 2ರಿಂದ 1, 2ರಿಂದ 1. ಟೋಟಲು 6 ಮಾಡ್ಕೋಬೇಕು ಫ್ರೆಂಡ್ಸ್. 6 ಕಂಬ ಮಾಡ್ಕೋಬೇಕು ಡಬಲ್ ಕ್ರೋಶೆ. ತುಂಬ ಗ್ಯಾಪ್ ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಒಂದೇ ಹೈಟಲ್ಲಿ ಇರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಒಂದೇ ಲೆಂತಲ್ಲಿರೋ ಥರ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ನೋಡಿ, ನಾನು ವಿಡಿಯೋನಲ್ಲಿ ತೋರಿಸ್ತಿದ್ದೀನಲ್ವಾ, ಆ ಥರ ಹಾಕ್ಕೊಂಡು ಇವಾಗ ಏನಂದರೆ, ನಾವು ಆರ್ಚ್ನ ಸ್ಟಾರ್ಟ್ ಮಾಡೋಕ್ಕೆ ಇವಾಗ ಇಲ್ಲಿ 3 ಚೈನ್ ಹಾಕ್ಕೋಬೇಕು ನಾವು. ನೋಡಿ, ಈ ಥರ 3 ಚೈನ್ ಹಾಕೊಳ್ಳೋಣ. 1, ಮತ್ತು 2, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ರಿಂದ 1, 2ರಿಂದ 1. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1, 2ರಿಂದ 1. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ 2ರಿಂದ 1, 2ರಿಂದ 1. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಫ್ರೆಂಡ್ಸ್ 4 ಕಂಬ ಟೋಟಲು. 6 ಕಂಬ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ, ಆಮೇಲೆ 4 ಕಂಬ ಮಾಡಿಕೊಂಡು 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕ್ಕೊಂಡು ನೋಡಿ, 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕ್ಕೊಂಡು ಇವಾಗ ಅದೇನು ಲಾಕ್ ಮಾಡ್ತೀವಲ್ವ ಫ್ರೆಂಡ್ಸ್, ನಾವು ಸೀರೆ ಬ್ಯಾಕ್ ಸೈಡನ್ನ ತಿರುಗಿಸ್ಕೋಬೇಕು. ಫ್ರಂಟ್ ಸೈಡಲ್ಲ, ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ನಾವು 4 ಕಂಬ ಏನು ಹಾಕಿರ್ತೀವಲ್ವ ಅದ್ರ ಕೊನೆ ಮೇಲೆ ಟಾಪಲ್ಲಿ ಕೊನೆ ಕಂಬ ಮೇಲೆ ಅಲ್ಲಿ ಹೋಗಿ ದಾರನ ತಂದು ಆ 6 ಚೈನ್ನ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ನಾವು ಪಕ್ಕದಲ್ಲಿ ಏನು 3 ಚೈನ್ ಹಾಕಿದ್ದೀವಲ್ವ ಅದ್ರ ಮೇಲೂ ಮತ್ತೆ 3 ಚೈನ್ ಹಾಕ್ಕೋಬೇಕು. ನಾವು ಆರ್ಚ್ ಸ್ಟಾರ್ಟ್ ಮಾಡಿದಾಗ ಈ 3 ಚೈನೂ ಕೌಂಟ್ ಆಗುತ್ತೆ. ನಾನು ಅದು ನಿಮ್ಗೆ ಹೇಳ್ತೀನಿ. ನೋಡಿ, 2 ಆಯಿತು. ಇವಾಗ ಇನ್ನೊಂದು ಹಾಕ್ಕೊಳ್ಳೋಣ, 3. ಆ 6 ಕಂಬ ಏನು ಹಾಕಿರ್ತೀವಲ್ವ ಅಲ್ಲಿ ಮೇಲೆ ಲಾಸ್ಟ್ ಕಂಬ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ, ಅಲ್ಲಿಂದ ದಾರನ ತಂದು ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇವಾಗ ಸೀರೆನ ಫ್ರಂಟ್ ಸೈಡ್ ತಿರ್ಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ತಿರ್ಬೋದು, ಆ 3 ಚೈನ್ 2 ಆ್ಯಡ್ ಆಗುತ್ತೆ. ಇವಾಗ 2 ಸತಿ ದಾರ ಸುತ್ತಕೊಂಡು ನೀಡಲ್ ಮೇಲೆ ಆ 6 ಚೈನ್ ಒಳಗಡೆಯಿಂದ ದಾರನ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು ನಾವಿಲ್ಲಿ. ಆ 3 ಚೈನ್ 2 ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ನೀವು 4 ಮಾಡ್ಕೋಬೇಕು. ಟೋಟಲು ಒಂದು ಸೈಡು 6 ತ್ರಿಬಲ್ ಕ್ರೋಶೆ ಬರಬೇಕು ಫ್ರೆಂಡ್ಸ್ ನಮಗೆ. ಆ 3 ಚೈನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು. ನೋಡಿ, ಈ ಥರ 2ರಿಂದ 1, 2ರಿಂದ 1 ಮತ್ತು 2ರಿಂದ 1. ಇವಾಗ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಕೆಳಗಡೆಯಿಂದ ದಾರನ ತಂದು 2ರಿಂದ 1,
2ರಿಂದ 1 ಮತ್ತು 2ರಿಂದ 1. ಇವಾಗ ಇನ್ನೊಂದು ಟೈಮ್ ಮಾಡೋಣ. ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಫ್ರೆಂಡ್ಸ್. ಇವಾಗ ಏನು ಮಾಡಬೇಕು ಅಂತಂದರೆ 6 ಆಗಿದೆಯಾ ಅಂತ ಕೌಂಟ್ ಮಾಡ್ಕೋಬೇಕು. 6 ಆದಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ತಗೊಂಡು ಪಕ್ಕದಲ್ಲಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ಟೋಟಲ್ 6 ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿ 3 ಚೈನ್ ಆ್ಯಡ್ ಆಗುತ್ತೆ, ಇಲ್ಲಿ ಏನಿಲ್ಲ 6 ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶೆ. 1 ಇದು 2ನೇದು ದಾರ ತಂದು 2ರಿಂದ 1 2ರಿಂದ 1 2ರಿಂದ 1 2 ಆಯ್ತಲ್ವ. ಇವಾಗ 3ನೇದು ಮಾಡ್ಕೊಳ್ಳೋಣ. ನೀಡಲ್ ಮೇಲೆ 2 ಟೈಮ್ ದಾರ ತಗೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರ ತಂದು 2ರಿಂದ 1 2ರಿಂದ 1 2ರಿಂದ 1. ಇವಾಗ 3 ಟೈಮ್ ಆಗಿದೆ. ಇವಾಗ 4ನೇದು ಮಾಡೋಣ. ಅದೇ ಥರ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಬೇಕಾದ್ರೆ ಬಿಗಿನರ್ಸು ಕಂಬಗಳು ಹಾಕಕ್ಕೆ ಬಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನಿಧಾನಕ್ಕೆ ನೋಡಿಕೊಂಡು ಒಂದೊಂದೇ ಸ್ಟೆಪ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ನೋಡಿ ಈ ಥರ ತ್ರಿಬಲ್ ಕ್ರೋಶೆ ಮಾಡ್ಕೊತ ಹೋಗಬೇಕು. ಒಂದು ಸೈಡ್ 6 ಮತ್ತು ಸೆಂಟ್ರಲ್ 3 ಚೈನು, ಇನ್ನೊಂದು ಸೈಡು 6 ಹಾಕ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಆ 6 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1. ಇವಾಗ 6 ಆಯ್ತಲ್ವ ಫ್ರೆಂಡ್ಸ್, ನೋಡಿ 6 ಆಗಿದೆ. 6 ಆದಮೇಲೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 1 ಟೈಮು ಪಕ್ಕದಲ್ಲಿ ಇವಾಗ 6 ಕಂಬ ನಾನು ಫಸ್ಟಲ್ಲಿ ತೋರಿಸಿದ್ನಲ್ವ ಫ್ರೆಂಡ್ಸ್, ಕಂಬ ಆದಮೇಲೆ ನಾವು ಆರ್ಚ್ ಆದಮೇಲೆ 6 ಕಂಬ ಹಾಕ್ಕೋಬೇಕು ಅಂತ ತೋರಿಸಿದ್ನಲ್ವ. ಸೊ ನೋಡಿ ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ನಾವು 6 ಕಂಬ ಹಾಕ್ಕೋಬೇಕು. 6 ಕಂಬ ಹಾಕ್ಕೊಂಡು ನೋಡಿ 2 ಮತ್ತು ಇವಾಗ 3ನೇದು ನೀಡಲ್ ಮೇಲೆ ದಾರ ತಗೊಂಡು 2ರಿಂದ 1 ಮತ್ತು 2ರಿಂದ 1 ನೀಡಲ್ ಮೇಲೆ ಮತ್ತೊಂದು ಸತಿ ದಾರ ತಗೊಂಡು ಸ್ಯಾರಿ ಒಳಗಡೆಯಿಂದ ದಾರ ತಂದು 2ರಿಂದ 1 ಮತ್ತು 2ರಿಂದ 1 4 ಆಯಿತು. ಇವಾಗ 5ನೇದು ಮಾಡೋಣ. ಡಬಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. ಒಂದು ಉದ್ದ ಒಂದು ತುಂಡ ಎಲ್ಲ ಮಾಡಬೇಡಿ, ಒಂದು ನೀಟಾಗಿ ಒಂದು ಲೆವೆಲಲ್ಲಿ ಎಲ್ಲ ಮಾಡ್ಕೊಳ್ಳಿ ಕಂಬಗಳು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಒಂದು ಚಿಕ್ಕದು ಒಂದು ಉದ್ದ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ 6 ಆದಮೇಲೆ ಇವಾಗ ನಾವು ಆರ್ಚ್ ಮಾಡೋದಕ್ಕೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತೆ ಪಕ್ಕದಲ್ಲಿ 4 ಕಂಬ ಹಾಕ್ಕೋಬೇಕು ಫ್ರೆಂಡ್ಸ್. ಇದ್ರ ಮೇಲೇ ಆರ್ಚ್ ಬರೋದು. ಡಬಲ್ ಕ್ರೋಶೆ 4 ಕಂಬ ಮಾಡ್ಕೋಬೇಕು. 1 ಆಯ್ತಲ್ವಾ. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೀರೆ ಒಳಗಿಂದ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಸೀರೆ ಒಳಗಿಂದ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಫ್ರೆಂಡ್ಸ್. ಇವಾಗ ಇನ್ನೊಂದು ಮಾಡ್ಕೊಳ್ಳೋಣ. ಟೋಟಲ್ 4 ಬರಬೇಕು. 4 ಡಬಲ್ ಕ್ರೋಶೆಸು, 6 ಕಂಬ ಮತ್ತು 3 ಚೈನು ಮತ್ತು 4 ಕಂಬ ಫ್ರೆಂಡ್ಸ್. ಅದಾದಮೇಲೆ 6 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡು ಲಾಕ್ ಮಾಡ್ಕೋಬೇಕು 4 ಕಂಬ ಕೊನೆಯಲ್ಲಿ. ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು
ಫ್ರಂಟ್ ಸೈಡ್ ತಿರ್ಸ್ಕೊಂಡು ಆರ್ಚ್ ಮಾಡೋದು ಅಷ್ಟೇ ಫ್ರೆಂಡ್ಸ್, ಏನು ಅಷ್ಟೊಂದು ಕಷ್ಟ ಇಲ್ಲ. ಇವಾಗ 6 ಚೈನ್ ಹಾಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಇವಾಗ ಸೀರೆ ಫ್ರಂಟ್ ಸೈಡಲ್ಲ, ಸೀರೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಆ 4 ಕಂಬ ಮೇಲ್ಗಡೆ ಅಲ್ಲಿಂದ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. 6 ಚೈನ್ನ ಲಾಕ್ ಮಾಡಿಕೊಂಡು ಇವಾಗ ಲಾಕ್ ಮಾಡಿಕೊಂಡು 3 ಚೈನ್ ಹಾಕೊಳ್ಳೋಣ. 1 1 2 3 ಚೈನ್ ಹಾಕ್ಕೊಂಡು ಇವಾಗ 6 ಕಂಬ ಏನಿರುತ್ತಲ್ವ ಮೇಲೆ, ಅಲ್ಲಿಂದ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಸೀರೆನ ಮುಂದೆ ತಿರ್ಸ್ಕೊಂಡು ಇವಾಗ ಆರ್ಚ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್, 6 ಚೈನ್ ಒಳಗಡೆ. ಸೊ ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ಪು ನಾನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇವಾಗ ಈ ಪೀಕೋ ಆದಮೇಲೆ ಈ ಗ್ಯಾಪ್ ಏನಿರುತ್ತಲ್ವಾ, ಸೊ ಈ ಗ್ಯಾಪಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಕಂಬ ಇದೆ ಅಲ್ವಾ, ಈ ಕಂಬದೊಳಗಿಂದ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು ಈ ಲಾಸ್ಟ್ ಕಂಬ ಇರುತ್ತಲ್ವ, 2 ಕಂಬ, ಅದ್ರ ಮಧ್ಯದಿಂದ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಆರ್ಚು ಸ್ಟಾರ್ಟಿಂಗಲ್ಲಿ ನಾವು ಮಾಡಿದಾಗ ಈ ಥರ ಸ್ವಲ್ಪ ಬೆಂಡಾಗಿರೋ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನಾವು ವರ್ಕ್ ಮಾಡಿದ್ಮೇಲೆ ಈ ಥರ ನೀಟಾಗಿ ಟೆಂಪಲ್ ಶೇಪಲ್ಲಿ ಕೂತ್ಕೊಳ್ಳುತ್ತೆ, ನೋಡ್ತಿರ್ಬೋದು ನೀವೇ. ಸೊ ಇವಾಗ ಈ ಫಸ್ಟ್ ಕಂಬದಲ್ಲಿ ಏನು ಗ್ಯಾಪ್ ಇರುತ್ತಲ್ವ, ಅಲ್ಲಿಂದ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 1 2 3 4 ಚೈನ್ ಹಾಕ್ಕೊಂಡು ಈ 2 ಲಾಕ್ ಮಾಡಿರ್ತೀವಲ್ವಾ, ಸೊ ಅದರ ಸೆಂಟ್ರಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು ಇವಾಗ ಪಕ್ಕದ ಕಂಬದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ಪಕ್ಕದ ಕಂಬದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕೋಣ ಫ್ರೆಂಡ್ಸ್. 1 2 4 ಚೈನ್ ಹಾಕ್ಕೊಂಡು ಆ 2 ಲಾಕ್ ಮಧ್ಯದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್. ಇಲ್ಲಿ ಏನಂದರೆ ಫ್ರೆಂಡ್ಸ್, 1 ಟೈಮ್ ಲಾಕು ಮತ್ತು ಪೀಕು, 1 ಲಾಕು 1 ಪೀಕು, 1 ಲಾಕು 1 ಪೀಕು, ಈ ಥರ ಬರುತ್ತೆ ಪ್ಯಾಟ್ರನ್ನು. ಇದಾದಮೇಲೆ ಇವಾಗ ಪಿಕೋ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಇವಾಗ 4 ಚೈನ್ ಹಾಕ್ಕೋಬೇಕು. 3 4 ಚೈನ್ ಹಾಕ್ಕೊಂಡು ಆ 2 ಲಾಕ್ ಮಧ್ಯದಲ್ಲಿ ಹೋಗಿ ದಾರ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಈ 3 ಚೈನ್ ಹಾಕಿರ್ತೀವಲ್ವಾ, ಈ 3 ಚೈನ್ ಒಳಗಡೆ ಒಂದು ಲಾಕ್ ಮಾಡ್ಕೋಬೇಕು. 3 ಚೈನ್ ಒಳಗಡೆ ಒಂದು ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ 3 ಚೈನ್ ಒಳಗಡೆಯಿಂದನೇ ಹೋಗಿ ನಾವು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ದಾರ ಮೇಲೆ ಎಳ್ಕೊಳ್ಳಿ. ದಾರ ಮೇಲೆ ಎಳ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹ್ಯಾಂಗಿಂಗ್ ಬೀಡು, ಮೊನಾಲಿಸಾ ಬೀಡು, ಇದು ಯಾವ್ದು ಬೇಕಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಈ ಥರ ಒಂದು ಕ್ರಿಸ್ಟಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ 2 ಚೈನ್ ಹಾಕಿ ಈ ನಾವು ಡಬಲ್ ಕ್ರೋಶೆ ಏನು ಹಾಕಿರ್ತೀವಲ್ವ, ಅದ್ರ ಸೆಂಟ್ರಲ್ಲಿ ಹೋಗಿ ದಾರ ತಂದು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಹೋಗಿ ಒಂದು ಸತಿ ದಾರ ತಂದು ಆಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು 4 ಚೈನ್ 2
3 4 ಚೈನ್ ಹಾಕಿ 2 ಲಾಕ್ ಮಧ್ಯದಲ್ಲಿ ಹೋಗಿದ್ದಾರೆ ಅಂತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಪಕ್ಕದಲ್ಲಿ ಒಂದು ಲಾಕು, ಪಕ್ಕದಲ್ಲಿ ಒಂದು ಲಾಕ್ ಹಾಕ್ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಹಾಕ್ಬಿಟ್ಟು 1 2 2 3 4 ಟೈಮ್ ಲಾಕ್ ಹಾಕ್ಕೊಂಡು 4 ಟೈಮ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಹೋಗಿ ದಾರ ತಂದು ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಇವಾಗ ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು. ಲಾಸ್ಟ್ ಕೊನೆ ಒಂದು ಪಿಕೋ ಮಾಡೋಕ್ಕೆ ದಾರ ತಂದು 3 4 ಲಾಕ್ ಚೈನ್ ಹಾಕ್ಕೊಂಡು ಆ 2 ಲಾಕ್ ಮಧ್ಯದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈ ಎಡ್ಜಲ್ಲಿ ಇವಾಗ 1 2 3 ಟೈಮ್ ಚೈನ್ ಹಾಕ್ಕೊಂಡು ಈ ಲಾಸ್ಟ್ ಕಂಬ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡು ಇವಾಗ 3 ಚೈನ್ ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಎಳ್ಕೊಂಡ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ. ಸೊ ಇದನ್ನು ನೀವು ಹಿಂದೆಗಡೆ ಈ ಥರ ಪೇಸ್ಟ್ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ಫಸ್ಟು ನಿಮಗೆ ಒಂಥರ ಡಿಸೈನ್ ಎಲ್ಲ ಮುದ್ದೆ ಆಗಿರೋ ಥರ ಕಾಣಿಸ್ತಾ ಇತ್ತು. ಸೊ ಇವಾಗ ನೋಡಿ ಹೇಗೆ ಕಾಣಿಸ್ತಿದೆ ಫೈನಲ್. ನೋಡ್ತಾ ಇದ್ದೀರಾ, ನನ್ನ ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಕಾಣಿಸುತ್ತೆ ಫೈನಲ್ ಲುಕ್ಕು. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಮೂಲಕ ತಿಳಿಸಿ, ನನಗೆ ಗೊತ್ತಾಗುತ್ತೆ ನಾನು ಏನೇನು ತಪ್ಪು ಮಾಡ್ತಿದ್ದೀನಿ ಅಂತ. ಸೊ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ, ನನ್ನ ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.